ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಏನಪ್ಪಾ ಅಂತಂದ್ರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಬರ್ತಾವೆ. ಯಾವ ಬರ್ತಾವ? ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಬರ್ತಾವೆ. ಏನಂದ್ರೆ ಇವು ಪ್ರಮುಖವಾಗಿ 3 ಕ್ವಶನ್ ಅನ್ನು ಕೇಳ್ತಾನೆ. ಎಷ್ಟು ಕೇಳ್ತಾನ? 3 ಕ್ವಶನ್ ಕೇಳ್ತಾನ. ಆ 3 ಪ್ರಶ್ನೆಗಳಲ್ಲಿ ಏನಪ್ಪಾ ಅಂತಂದ್ರೆ 2 ನಮ್ಮ ಕಂಪಲ್ಸರಿ ಬರೀಬೇಕಾಗ್ತದೆ. 3 ಕೇಳ್ತಾನೆ, 2 ಕಂಪಲ್ಸರಿ ಬರೀಬೇಕಾಗ್ತದೆ. ಏನಪ್ಪಾ ಅಂದ್ರೆ ಅವು ಏನಪ್ಪ ಅಂದ್ರೆ ಪ್ರಮುಖವಾಗಿ ಬರುವಂತಹ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳೇ ಆಗಿರ್ತಾವ. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾನೆ. ಇದು 5 ಮಾರ್ಕ್ಸ್ ಕ್ವಶನ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾನೆ. ಯಾವ ರೀತಿ ಅಂತಂದ್ರೆ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಏನ? ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡು ಹಿಡಿಯುವಂತ ಅನ್ನುವಂತಹ ಕ್ವಶನ್ ಕೇಳಿರ್ತಾನೆ. ಆ ಕ್ವಶನ್ದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಚಾರ್ಟ್ ಕೊಟ್ಟಿರ್ತಾನೆ. ಆ ಚಾರ್ಟ್ ಯಾವ ರೀತಿ ಇರ್ತದೆ ಅಂತಂದ್ರೆ ಉತ್ಪಾದನಾ ಹಂತಗಳು. ಉತ್ಪಾದನಾ ಹಂತದೊಳಗೆ ಏನಪ್ಪಾ ಅಂತಂದ್ರೆ ಗೋಧಿ ಬರ್ತದೆ. ಯಾವ್ದ? ಗೋಧಿ. ಗೋಧಿ ಯಾರು ಬೆಳಿತಾರ? ರೈತರು ಬೆಳಿತಾರಲ್ಲ. ಅದೇ ರೀತಿ ಹಿಟ್ಟು ಯಾರು ಬೀಸ್ತಾರ? ಗಿರಣಿಯವನು. ಯಾರ? ಗಿರಣಿಯವನು. ಬ್ರೆಡ್ ಅಂದ್ರೆ ಬೇಕರಿಯವನು. ಅದೇ ರೀತಿ ಚಿಲ್ಲರೆ ಅಂಗಡಿ ಏನಪ್ಪಾ ಅಂದ್ರೆ ಮಾರಾಟಗಾರ ಅಂತ ಹೇಳಿ ಅರ್ಥ ಆಗ್ತದೆ. ಈಗ ಏನಪ್ಪಾ ಅಂತಂದ್ರೆ ಇದೊಂದು ಚಾರ್ಟ್ ಇರ್ತದೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಒಟ್ಟು ಉತ್ಪಾದನೆಯನ್ನು ಕೊಟ್ಟಿರ್ತಾನೆ, ಮಧ್ಯಂತರ ಸರಕುಗಳ ಬಳಕೆ, ಅದೇ ರೀತಿ ಮೌಲ್ಯವರ್ಧನೆ ಅಂತ ಹೇಳಿ ಕೊಟ್ಟಿರ್ತಾನೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕಾಣೆಯಾದ ಮೌಲ್ಯಗಳನ್ನ ಕಂಡು ಹಿಡಿಬೇಕಾಗ್ತದೆ. ಏನಾಗ್ತದೆ? ಕಾಣೆಯಾದ ಮೌಲ್ಯಗಳನ್ನ ಕಂಡು ಹಿಡಿಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ 1 2 3 4 ಇದು 5 ಏನಪ್ಪಾ ಅಂತಂದ್ರೆ ಇವಿಷ್ಟು ನೀವು ಕರೆಕ್ಟಾಗಿ ಕಂಡು ಹಿಡಿದಿದ್ದೇ ಆದರೆ ಏನಪ್ಪಾ ಅಂತಂದ್ರೆ ನಿಮ್ಗೆ 5 ಮಾರ್ಕ್ಸ್ ಕಂಪಲ್ಸರಿ ಫಿಕ್ಸ್ ಬರ್ತದ ಅಂತೇಳಿ ಹೇಳ್ಬೋದು. ಇನ್ನು ಇವನ್ನ ಮೌಲ್ಯಗಳನ್ನ ಹೇಗೆ ಕಂಡು ಹಿಡಿಬೇಕು ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಮೌಲ್ಯಗಳನ್ನ ಕಂಡು ಹಿಡಿಬೇಕಾದ್ರೆ ಏನಪ್ಪಾ ಅಂತಂದ್ರೆ ಒಟ್ಟು ಉತ್ಪಾದನೆ ಇದೆ, ಮೌಲ್ಯವರ್ಧನೆ ಏನಪ್ಪಾ ಅಂತಂದ್ರೆ ಮಧ್ಯಂತರ ಸರಕುಗಳ ಬಳಕೆ 0 ಐತಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಮಗ ಇಲ್ಲಿ ಎಷ್ಟು ಬರ್ತದ? 1000 ಅಂತ ಹೇಳಿ ಬರ್ತದ. ಇಷ್ಟೇ. ಇಲ್ಲೊಂದು 1000 ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲೊಂದು 1000 ಇದೆಯಲ್ಲ, ಅದೇ 1000 ಏನಪ್ಪಾ ಅಂದ್ರೆ ಯಾಸ್ ಇಟ್ ಇಸ್ ಹಂಗೆ ಇಡ್ರಿ. ಅದೇ ರೀತಿ 2ನೇ ಲೈನ್ ಬರ್ತದೆ. 2ನೇ ಲೈನ್ದಲ್ಲಿ ಏನಪ್ಪಾ ಅಂದ್ರೆ ಹಿಟ್ಟು ಅಂತ ಹೇಳಿ ಬರ್ತದೆ. ಯಾವ್ದ? ಗಿರಣಿಯವನು. ಈ ಗಿರಣಿಯವನು ಏನಪ್ಪಾ ಅಂತಂದ್ರೆ ಇಲ್ಲಿ ಗಿರಣಿಯವನು ಏನಪ್ಪಾ ಅಂತಂದ್ರೆ ಗಿರಣಿಯವನು ಇರ್ತದೆ. ಇದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಪ್ಲಸ್ ಮಾಡ್ಬೇಕಾಗ್ತದೆ. ಏನ? ಪ್ಲಸ್ ಮಾಡ್ಬೇಕಾಗ್ತದೆ. 1000 ಪ್ಲಸ್ 600 ಎಷ್ಟು ಬರ್ತದೆ? 1600 ಬರ್ತದೆ. ಎಷ್ಟು ಬರ್ತದೆ? 1600 ಬರ್ತದೆ. ಈ ಲೈನ್ ಫುಲ್ ಆಯ್ತದ, ಇದು ಲೈನ್ ಫುಲ್ ಆಯ್ತದ. ಅದೇ ರೀತಿ 3ನೇದು ಬರ್ತದೆ. 3ನೇದು ಯಾವ್ದು? ಬ್ರೆಡ್ ಡೌನ್ ಬರ್ತದೆ. ಬ್ರೆಡ್ ದಲ್ಲಿ ಏನಂದ್ರೆ 2200 ಇದೆ. 2200ರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗ ಏನ್ ಮಾಡ್ಬೇಕು? 2200ರಲ್ಲಿ ನಾವು ಏನಪ್ಪಾ ಅಂತಂದ್ರೆ 600 ಕಳಿಬೇಕಾಗ್ತದೆ. 2200ರಲ್ಲಿ ನಾವು ಏನ್ ಮಾಡ್ಬೇಕಾಗ್ತದ? 600 ಕಳಿಬೇಕಾಗ್ತದ. ನಮ್ಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ 22ರೊಳಗ 600 ಕಳೆದ್ರೆ ಎಷ್ಟು ಬರ್ತದ? 1600 ಬರ್ತದ. ಎಷ್ಟು ಬರ್ತದ? 1600 ಬರ್ತದ. ಇನ್ನು ಅದೇ ರೀತಿ ಏನ್ ಮಾಡ್ತದ? ಯೂಸ್ ಮಾಡ್ಬೇಕು. ಯಾವ್ದ? ಚಿಲ್ಲರೆ ಅಂಗಡಿ. ಯಾವ್ದ? ಚಿಲ್ಲರೆ ಅಂಗಡಿ ಬರ್ತದ. ಈ ಚಿಲ್ಲರೆ ಅಂಗಡಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಇವು 2200 ಪ್ಲಸ್ ಎಷ್ಟು ಬರ್ತದ? 400 ಅನ್ನು ಏನಪ್ಪಾ ಇನ್ನು ಪ್ಲಸ್ ಮಾಡ್ಬೇಕು. 2600 2600 ಹೀಗೆ ಏನಪ್ಪಾ ಅಂತಂದ್ರೆ ಮೌಲ್ಯಗಳನ್ನ ಕಂಡು ಹಿಡಿಬೇಕು. ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಎಲ್ಲಿ ಕೂಡಿಸ್ಬೇಕು, ಎಲ್ಲಿ ಕಳಿಬೇಕು ಅನ್ನೋದನ್ನ ಪ್ರಮುಖವಾಗಿ ಗೊತ್ತಿದ್ದೇ ಆದರೆ ನಮಗೆ ಇದರಲ್ಲಿ ಪ್ರಮುಖವಾಗಿ ನಮಗೆ ಮಾರ್ಕ್ಸ್ಗಳು ಬರ್ತಾವ ಅಂತ ಹೇಳಿ ತಿಳಿಬಹುದು. ಇನ್ನು ಅದೇ ರೀತಿ ನೋಡಿ, ಇನ್ನ ಮುಗಿದಿಲ್ಲ ಇದು ಮುಗಿಬೇಕಾದ್ರೆ ಲಾಸ್ಟ್ ಏನಪ್ಪಾ ಅಂದ್ರೆ ಇವನ್ನೆಲ್ಲವನ್ನು ಲೆಕ್ಕ ಹಾಕಿದ್ದಾರೆ. 1000 ಪ್ಲಸ್ 600 1600 1600 ಪ್ಲಸ್ 600 1600 2200 ಪ್ಲಸ್ 400 2600. ನಾವು ಈ ಲೆಕ್ಕ ಕರೆಕ್ಟ್ ಐತ್ ಅಂತೇಳಿ ಹೆಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ನಮಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಂತಹ ಆನ್ಸರ್ ಅನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದದ್ದೇ ಆದ್ರ
ನಮ್ದು ಪೂರ್ತಿ ಇದ ಲೆಕ್ಕ ಕರೆಕ್ಟ್ ಇದೆ ಅಂತೇಳಿ ಅರ್ಥ. ಏನ ನಾವು ಇಲ್ಲಿ ಬಂದಂತ ಮೌಲ್ಯ ಇಲ್ಲಿ ಬಂದಿದ್ದೇ ಆದ್ರೆ ಅದರಲ್ಲಿ ನಮ್ಗೆ ಕರೆಕ್ಟ್ ಆಗಿ ಇದೆ ಅಂತೇಳಿ ಅರ್ಥ ಆಗ್ತದೆ. ಈಗ ತಿಳ್ಕೊರಿ. ಅದೇ ರೀತಿ ತಿಳಿದಿಲ್ಲ. ಇನ್ನು ಅದೇ ರೀತಿ ನೋಡಿ ಇನ್ನೊಂದು ಬ್ರೇಕ್ ಆಗಿ ಹೇಳ್ತೀನಿ, ತಿಳ್ಕೊಂಬೇಡಿ. ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕುಗಳ ಬಳಕೆ ಮತ್ತು ಮೌಲ್ಯವರ್ಧನೆ ಏನಪ್ಪ ಅಂತಂದ್ರೆ ನಮ್ಗೆ ಇದನ್ನೊಂದು ಕಂಡುಹಿಡಿಯಬೇಕು, ಇದನ್ನೊಂದು ಕಂಡುಹಿಡಿಯಬೇಕು. 5 ಮಾರ್ಕ್ಸ್ ಇರ್ತದೆ. ಪ್ರಮುಖವಾಗಿ ನೋಡ್ರಿ, ಇದು 1000 ಇದೆ, ಈ 1000 ಆಸ್ ಇಟ್ ಇಸ್ ಹಾಗೆ ಇಟ್ಕೊರಿ. ಅದೇ ರೀತಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಲೈನ್ದಾಗ ಏನ್ ಬರ್ತದಪ್ಪ ಅಂತಂದ್ರೆ 600 ಪ್ಲಸ್ 1000 ಕೂಡಿಸಿದ್ರೆ 1600 ಬರ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ನಾವು ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೂರನೇ ಲೈನ್ ಒಳಗೆ ಏನ್ ಮಾಡ್ತಾ 2200 600 ಕಳೆದು ಅಂದ್ರೆ ನಮ್ಗೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ 1600 ಬರ್ತದೆ. ಅದೇ ರೀತಿ ನಾವು ಇಲ್ಲಿ ನೋಡಿ 2200 ಪ್ಲಸ್ 400 ಕೂಡಿಸಿದ್ರೆ 2600 ಬರ್ತದೆ. 2600 ಇಲ್ಲಿ ಆನ್ಸರ್ ಬಂದದ್ದೇ ಆದ್ರೆ ಏನ್ ಬಂದ 2600 ಇಲ್ಲಿ ಬಂದಿಲ್ಲ. ಇವನ್ನೆಲ್ಲವನ್ನು ಕೂಡಿಸಿದಾಗ ನಮಗೆ ಏನ್ ಬರಬೇಕು 2600 ಬಂದದ್ದೇ ಆದ್ರೆ ಏನಪ್ಪಾ ಅಂತಂದ್ರೆ ನಮಗ ಲೆಕ್ಕ ಕರೆಕ್ಟ್ ಇದೆ ಅಂತ ಹೇಳಿ. ಹೀಗೆ ಏನಪ್ಪಾ ಅಂತಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ 5 ಅಂಕದ ಪ್ರಶ್ನೆ, ಪ್ರಮುಖವಾಗಿ ಬರುವಂತಹ ಪ್ರಶ್ನೆನೇ ಹೌದು. ಇದನ್ನ ಕಂಪಲ್ಸರಿ ಎಲ್ಲ ದ್ವಿತೀಯ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂತಂದ್ರೆ ನೀವು ಅಭ್ಯಾಸ ಮಾಡ್ಬೇಕಾಗ್ತದೆ. ಇನ್ನು ಅದೇ ರೀತಿ ಏನಪ್ಪಾ ಅಂದ್ರೆ ಮುಂದೆ ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳಿಗೆ ಇನ್ನ 2 ಪ್ರಶ್ನೆಗಳದಾವ. ಅವು ಕಂಪಲ್ಸರಿ ಬೀಳುವಂತಹ ಪ್ರಶ್ನೆಗಳು. ಅವನು ಕೂಡ ಏನಪ್ಪಾ ಅಂತಂದ್ರೆ ನಾವು ನಿಮ್ಗೆ ಅವು 2 ಪ್ರಶ್ನೆಗಳನ್ನ ತಿಳಿಸ್ತೇವೆ. ಅದೇ ರೀತಿ ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ನಾವು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆನೂ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೂ ಕೂಡ ಏನಪ್ಪಾ ಅಂತಂದ್ರೆ ನೀವು ಎಲ್ಲವನ್ನೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಸ್ಕೋರ್ ಬೇಕಾಗಿದ್ದೇ ಆದ್ರೆ ನಾವು ಎಲ್ಲವನ್ನೂ ಕೂಡ ಎಲ್ಲ ಪಾಠಗಳನ್ನು ಕೂಡ ಎಲ್ಲ ದೇಹಗಳನ್ನು ಕೂಡ ನಾವು ಕಂಪಲ್ಸರಿ ಅಭ್ಯಾಸ ಮಾಡಬೇಕಾಗ್ತದೆ, ಮಾಡಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ನಮ್ಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಹಿಂದುಳಿದ ಮಕ್ಕಳನ್ನು ಕೂಡ ಏನಪ್ಪಾ ಅಂತಂದ್ರೆ ನಾವು ಪಾಸ್ ಮಾಡಿಸೋದನ್ನ ಏನಪ್ಪಾ ಅಂತಂದ್ರೆ ನಮ್ಗೆ ಪ್ರಮುಖವಾದ ಒಂದು ವಿಷಯ ಆಗಿರ್ತದೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಪಾಸಿಂಗ್ ದರ ಅಷ್ಟೇ ಇದ್ದಾರೆ ಏನು ಮಾಡಪ್ಪ ಅಂತಂದ್ರೆ ಪಾಸಿಂಗ್ ದರ ಇದ್ದಾರೋ ಅಥವಾ ಸ್ಕೋರಿಂಗ್ ದರ ಇದ್ದಾರೋ ಅಥವಾ ಇಂಥ ಲೆಕ್ಕಗಳನ್ನ ಕಲಿತುಕೊಂಡು ಏನಪ್ಪಾ ಅಂತಂದ್ರೆ ನೀವು ಪಾಸಿಂಗ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದು. ಅದೇ ರೀತಿ ಮುಂದಿನ ಕ್ಲಾಸ್ನಾಗ ಏನಪ್ಪಾ ಅಂದ್ರೆ ಮುಂದಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಮುಗಿಸ್ತೀನಿ. ಧನ್ಯವಾದ.